Hi friends, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನಲ್. ನಾನು ನಿಮ್ಮ Akhib. ಇವತ್ತು ನಮ್ಮ ಹತ್ರ ಒಂದು ಮೋಸ್ಟ್ ಬ್ಯೂಟಿಫುಲ್ ಕಾರು, ಒಂದು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಅದು ಯಾವ್ದಂದ್ರೆ ನಮ್ದು ಮಹೀಂದ್ರಾದಲ್ಲಿ xuv500, ಅದನ್ನು ಕೂಡ W8 ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ನಮ್ಮ ಹತ್ರ ಆಲ್ಮೋಸ್ಟ್ ಫಾಸ್ಟ್ ಮೂವಿಂಗ್ ಕಾರ್ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ಹತ್ರ ಎವ್ರಿ ಮಂತ್ 3-4 ಕಾರ್ ಕಂಪಲ್ಸರಿ ಹೋಗ್ತಾ ಇದೆ. ಅಷ್ಟು ಫಾಸ್ಟ್ ಮೂವಿಂಗು, ಅಷ್ಟು ಜಾಸ್ತಿ ಇನ್ಕ್ವೈರಿ ಬರ್ತಾ ಇದೆ ನಮಗೆ. ಒಂದು ಗಾಡಿ ಸೇಲ್ ಆಗಲ್ಲ, ಬ್ಯಾಕ್ ಸೈಡ್ ಇನ್ನೂ 4 ಜನ ಇರ್ತಾರೆ, ಫೋನ್ ಮಾಡ್ತಾ ಇದ್ದಾರೆ xuv500 ಬೇಕಂತ. ಅದಕ್ಕೋಸ್ಕರ ರೈಟ್ನೋ ಇವಾಗ ನನ್ನ ಹತ್ರ xuv500 ಬಂದಿದೆ. 2014 ಮಾಡಲು, W8 ವೇರಿಯಂಟು. ಬನ್ನಿ ಫ್ರೆಂಡ್ಸ್, ವಿಡಿಯೋಲಿ ಹೋಗಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತೊಗೊಳ್ಳೋಣ. ಏನೇನು ಮಾಡಲು, ಏನು ಫೀಚರ್ಸ್, ಎಷ್ಟು ಓಡಿದೆ ಅಂತ ತೊಗೊಳ್ಳೋಣ. ಅದು ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಒಳ್ಳೆ ಕಾರ್ ನಮ್ಮ ಶೋರೂಮ್ ಕಡೆಯಿಂದ ಸಿಗ್ಬೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವೇಟ್ ಮಾಡೋವೆಲ್ಲ, ವಿಡಿಯೋಲಿ ಪಟ್ಟಂತ ಹೋಗಿ ಎಲ್ಲ ನಿಮ್ಗೆ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಕವರ್ ಮಾಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಮಹೀಂದ್ರಾ xuv500 W8 ಟಾಪ್ ವೇರಿಯಂಟು. ಫ್ರಂಟ್ ವ್ಯೂವಿಂದ ತೋರಿಸ್ತಾ ಇದ್ದೀನಿ. ವೆಹಿಕಲ್ ತುಂಬ ಕ್ಲೀನ್ ಆಗಿದೆ, ನೋಡ್ತಾ ಇದ್ದೀರಾ. ಇದರಲ್ಲಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ರೈಟ್ ಸೈಡ್ ವ್ಯೂ ತೋರಿಸ್ತೀನಿ ನಿಮಗೆ. ಒಂದು ಸ್ಕ್ರ್ಯಾಚಸ್ಸು, ಒಂದು ಡೆಂಟ್ ಆಗಲಿ ಆ ಥರ ಏನಿಲ್ಲ ಗಾಡಿಯಲ್ಲಿ. ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. 2014 ಮಾಡಲ್ಲು. ಕಿಲೋಮೀಟರ್ನು ಜಾಸ್ತಿ ಓಡಿಸಿಲ್ಲ ಅವರು, 77,000 ಓಡಿದೆ. ಹಂಗೆ ನಿಮಗೆ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ವ್ಯೂ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಬ್ಯಾಕ್ ವ್ಯೂ ನೋಡ್ತಾ ಇದ್ದೀರಾ. ನೋಡ್ಬೋದು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. xuv500 ಒಂದು ಸ್ಕ್ರ್ಯಾಚ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ ಆಲ್ಮೋಸ್ಟು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಬಾನೆಟ್ ಆಗಲಿ, ಟಾಪ್ ಆಗಲಿ ಒಂದು ಸ್ಕ್ರ್ಯಾಚಸ್ ಇಲ್ಲ. ರೈಟ್ ರೌಂಡು. ಈ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ ಇದರಲ್ಲಿ, ಆ್ಯಂಡ್ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮಗೆ. ರೈಟ್ ರೌಂಡ್ ನೋಡಿದ್ದೀರಾ, ಎಲ್ಲಿ ಒಂದು ಸ್ಕ್ರಾಚಸ್ಸು, ಒಂದು ಡೆಂಟ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಆಗಿದೆ. ಟೈರ್ಸ್ ಕಂಡೀಷನಿಂದ ಶುರು ಮಾಡೋಣ. ಟೈರ್ಸ್ ಕಂಡೀಷನ್ ಏನಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ನೀವು. ಟೈರ್ಸ್ ಕಂಡೀಷನ್ನು ಆಲ್ಮೋಸ್ಟ್ ಅದೂ ಕೂಡ ಒಂದು 50% ಟೈರ್ ಇದೆ, ಫ್ರಂಟ್ ಟೈರು. ಆ್ಯಂಡ್ ಹಂಗೆ ನಿಮಗೆ ಬ್ಯಾಕ್ ಸೈಡ್ನ ಟೈರ್ ಇದೆ, ನೋಡ್ಬೋದು. ಅದೂ ಕೂಡ 50% ಟೈರ್ ಇದೆ. ಆ್ಯಂಡ್ ಇಂಟೀರಿಯರ್ ಕೂಡ ನೋಡೋಣ ಒಳಗಡೆ. ಫ್ರೆಂಡ್ಸ್ ನೋಡ್ಬೋದು, ಇಂಟೀರಿಯರಲ್ಲಿ ನಿಮಗೆ ಆಲ್ಮೋಸ್ಟ್ 4 4 ವಿಂಡೋಸ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ. ಸೀಟ್ಸ್ ಎಲ್ಲ ನೋಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಗೊತ್ತಾ ನಿಮಗೆ? W8 ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಬರುತ್ತೆ. ನೋಡ್ತಾ ಇದ್ದೀರಾ, ಅದು 8 ಏರ್ ಬ್ಯಾಗ್ಸ್ ಎಲ್ಲಿ ಬರುತ್ತೆ ಅಂತ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಕಂಪನಿ ಸಿಸ್ಟಮ್, ಆಟೋ AC ಎಲ್ಲ ಇದೆ. ಆ್ಯಂಡ್ ಇದರಲ್ಲಿ ನೋಡ್ಬೋದು ಸ್ಟೇರಿಂಗ್, ಆಟೋ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮಗೆ. ಪ್ಲಸ್ ನೋಡ್ಬೋದು, ಸ್ಟೇರಿಂಗಲ್ಲಿ ಒಂದು ಏರ್ ಬ್ಯಾಗ್ ಇದೆ, ಆ್ಯಂಡ್ ಪ್ಯಾಸೆಂಜರಲ್ಲಿ ಒಂದು ಏರ್ ಬ್ಯಾಗ್ ಇದೆ. ಆ ಪಿಲ್ಲರ್ಗೆ ಒಂದು ಏರ್ ಬ್ಯಾಗ್ ಇದೆ, ಆ್ಯಂಡ್ ದಿಸ್ ಪಿಲ್ಲರ್ ಆಲ್ಸೋ ದೇರ್ ಇಸ್ ಏರ್ ಬ್ಯಾಗ್, ನೋಡ್ಬೋದು. ಆ್ಯಂಡ್ ಇಲ್ಲಿನೂ ಕೂಡ ಏರ್ ಬ್ಯಾಗ್ ಇದೆ, ಈ ಪಿಲ್ಲರ್ನು ಕೂಡ ಆಯಿತು ನಿಮಗೆ. ಆಲ್ಮೋಸ್ಟ್ ನೋಡ್ಬೋದು, ಇಲ್ಲಿ ಒಂದಿದೆ, ಸೆಕೆಂಡ್, ಥರ್ಡ್, ಇಲ್ಲಿ 4th ಇದೆ, ಪ್ಲಸ್ ಅಲ್ಲಿ 5th, ಪ್ಲಸ್ ಇಲ್ಲಿ 6th. ಆಮೇಲೆ ನೀವು ನೋಡ್ಬೋದು, ಇಲ್ಲಿನೂ ಕೂಡ ಏರ್ ಬ್ಯಾಗ್ ಅಂತ ಸಿಂಬಲ್ ಇದೆ. ಆ ಸೀಟ್ಸಲ್ಲಿ ಕೂಡ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಗಾಡಿ ಇದು. ತುಂಬ ಚೆನ್ನಾಗಿದೆ ಗಾಡಿ. ಆ್ಯಂಡ್ ಫ್ರೆಂಡ್ಸ್, ಹಂಗೆ ಬನ್ನಿ ಬ್ಯಾಕ್ ಸೈಡ್ ಇಂಟೀರಿಯರ್ ಕೂಡ ನೋಡೋಣ ಹೆಂಗಿದೆ ಅಂತ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ಇಂಟೀರಿಯರು ತುಂಬ ಕ್ಲೀನಾಗಿದೆ. ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು ನೀವು, ಗುಡ್ ಕಂಡೀಷನ್ನು, ಎಲ್ಲಿನೂ ಟರ್ನ್ ಆಗಿ ಆ ಥರ ಏನಿಲ್ಲ. ಸೀಟ್ಸು ಆಲ್ಮೋಸ್ಟ್ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಆ್ಯಂಡ್ ಬ್ಯಾಕ್ AC ಕೂಡ ನೋಡ್ಬೋದು. ಈ ಪಿಲ್ಲರ್ಸ್ ಕಡೆ ಬರುತ್ತೆ ಇದರಲ್ಲಿ ನಿಮಗೆ. ಆ ಪಿಲ್ಲರು ಮತ್ತು ಈ ಪಿಲ್ಲರ್ ಹತ್ರ ಬರುತ್ತೆ ನಿಮಗೆ AC. ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಹೆಂಗಿದೆ ಅಂತ ಗಾಡಿ. ತುಂಬ ಕ್ಲೀನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ನೋಡ್ಬೋದು, ಇಲ್ಲಿನೂ ಕೂಡ ಸೀಟ್ಸ್ ಇದೆ. ಕಂಫರ್ಟೇಬಲಲ್ಲಿ ನೀವು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಆ್ಯಂಡ್ ಬ್ಯಾಕ್ AC ಕೂಡ ಬರುತ್ತೆ ನಿಮಗೆ. ಅದು ಬ್ಯಾಕ್ AC ಎಲ್ಲಿ ಬರುತ್ತೆ ಅದನ್ನು ಲೊಕೇಶನ್ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದಾರೆ ನಿಮಗೆ, ಆಲ್ಮೋಸ್ಟ್ ಬ್ಯಾಕ್ ವೈಫರ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಕೂಡ ಎಲ್ಲ ಬರುತ್ತೆ ಇದರಲ್ಲಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಇಲ್ಲಿ ರೇರ್ AC ಇಲ್ಲೇ ಇದು ನೋಡ್ಬೋದು. ಇಲ್ಲಿ ಒಂದಿದೆ, ಅಲ್ಲಿ ಒಂದು AC ಕೂಡ ಇದೆ. ಆಲ್ಮೋಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸೀಟ್ಸು ಫೋಲ್ಡಬಲ್ ಸೀಟ್ಸು. ನೀವು ಬೇಕಂದರೆ ಲಗೇಜ್ ಜಾಸ್ತಿ ಇದೆ ಆ ಥರ ಇದ್ದರೆ ಈ ಥರ ಪುಲ್ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ನೋಡ್ಬೋದು, ಸೀಟ್ ಕ್ಲೋಸು.
ಆರಾಮಾಗಿ ಲಗೇಜು ಇಟ್ಕೊಂಡು ಹೋಗ್ಬೋದು ನೀವು ನೋಡ್ಬೋದು. ಲಗೇಜ್ ಪ್ಲೇನ್ ಆಯಿತು ನಿಮಗೆ ಆರಾಮಾಗಿ, ಅದನ್ನು ಫುಲ್ ಸೀಟ್ ಮಾಡಿಬಿಡ್ದೆ ಆರಾಮಾಗಿ ನೀವು ಒಂದು ಬೆಡ್ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು. ಟ್ರಿಪ್ಗೆ ಹೋಗಿದ್ರೆ ಆ ಥರ ಆರಾಮಾಗಿ ಹೋಗ್ಬೋದು. ನೋಡ್ಬೋದು ನೀವು ಅಲ್ಲಿನೂ ಫ್ಲ್ಯಾಟು ಆಗಿಬಿಟ್ಟಿದೆ ಆರಾಮಾಗಿ. ಒಂದು ಇದೂ ಈ ಸೀಟ್ನೂ ಕೂಡ ಫ್ಲ್ಯಾಟ್ ಆಗುತ್ತೆ, ಆರಾಮಾಗಿ ಒಂದು ಬೆಡ್ ಥರ ಹಾಕ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಒನ್ಲಿ ಅಲ್ಲಿ ಕುತ್ಕೊಂಡು ಇಲ್ಲಿ ಲಗೇಜ್ ಇಟ್ಕೊಳ್ಬೋದು. ಇಲ್ಲ ನೀವು ಎಲ್ಲರೂ ಜಾಸ್ತಿ ಜನ ಇದ್ದಾರಾ, 8 ಸೀಟರ್ 8 ಜನ 10 ಜನ ಇದ್ದಾರಾ ಅಂದರೆ ಕೂಡ ಈ ಸೀಟ್ಸು ಓಪನ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ಮೇಲೆ ಬೇಕಂದರೆ ಕೆರಿಯರ್ ಹಾಕಿ ನೀವು ಲಗೇಜ್ ಹಾಕ್ಕೊಳ್ಬೋದು ಫ್ರೆಂಡ್ಸ್. ವೆಹಿಕಲ್ ಇದು ಒಂದು ಮನೆಗೆ ಒಂದು 8 to 10 ಮೆಂಬರ್ಸ್ಗೆ ಒಂದು ದೊಡ್ಡ ಗಾಡಿ ಅಂದರೆ ಒಂದು ಪವರ್ಫುಲ್ ಗಾಡಿ ಅಂದರೆ ಮಹೀಂದ್ರಾ xuv500 ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ವೆಹಿಕಲ್ಲು. ಆ್ಯಂಡ್ ನಿಮಗೆ ಬ್ಯಾಕ್ ಸೈಡ್ನು ಕೂಡ ಇದು ನೋಡ್ಬೋದು. ಆಲ್ಮೋಸ್ಟು ಟೈರ್ಸ್ ಕಂಡೀಷನ್ನು ಆಲ್ಮೋಸ್ಟ್ ಎಲ್ಲ 4 ಟೈರ್ಸ್ 50% ಟೈರ್ಸ್ ಇದೆ, ವಿತ್ ಅಲಾಯ್ ವೀಲ್ಸ್ ಇದೆ ಫ್ರೆಂಡ್ಸ್. ಇದು ನೋಡ್ತಾ ಇದ್ದೀರಾ ಫ್ರಂಟ್ ಟೈರ್ ಕೂಡ ಆಲ್ಮೋಸ್ಟ್ ಇದು ಸ್ವಲ್ಪ ಜಾಸ್ತಿ ಬಟನ್ ಇದೆ. ಫ್ರಂಟ್ ಟೈರ್ಸು ಆಲ್ಮೋಸ್ಟ್ ನಿಮಗೆ 60-70% ಇದೆ. ಬ್ಯಾಕ್ ಸೈಡು ಕಂಪಲ್ಸರಿ 50% ಇದೆ ಫ್ರೆಂಡ್ಸ್. ಇದು ಡ್ರಿವೆನ್ ಅರೌಂಡ್ 77,000 ರೆಕಾರ್ಡೆಡ್ ಕಿಲೋಮೀಟರ್ ಓಡಿಸಿರೋದು ಫ್ರೆಂಡ್ಸ್. ಇವಾಗ ನಿಮಗೆ ರೈಟ್ ಒಂದು ಬಾಡಿ ಲೈನ್ ಆಗಿದೆ, ಇಂಟೀರಿಯರ್ ತೋರಿಸ್ಬಿಟ್ಟೆ, ಎಕ್ಸ್ಟೀರಿಯರ್ ತೋರಿಸ್ಬಿಟ್ಟೆ, ಪ್ಲಸ್ ನಿಮಗೆ ಆಲ್ಮೋಸ್ಟ್ ಟೈರ್ಸ್ ಕಂಡೀಷನ್ ಎಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್. ಇವಾಗ ಬನ್ನಿ ನಿಮಗೆ ಬಾನೆಟ್ ಓಪನ್ ಮಾಡಿ ನಿಮ್ಮದು ಇಂಜಿನ್ ರೂಮ್ ಹೆಂಗಿದೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಇಂಜಿನ್ ರೂಮ್ ಕಂಡೀಷನ್ ಹೆಂಗಿದೆ ಅಂತ ಬನ್ನಿ ಫ್ರೆಂಡ್ಸ್. ಈಗ ಇಂಜಿನ್ ರೂಮ್ ನೋಡೋಣ. ಆ್ಯಂಡ್ ಇಂಜಿನ್ ಮೋಸ್ಟ್ ಆಫ್ ಇಂಜಿನ್ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ. ನಿಮಗೆ ಹೆಂಗೆ ಬರುತ್ತೆ ಇಂಜಿನ್ದು ಸೌಂಡ್ ಅಂತ ನೋಡ್ತೀನಿ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡ್ಬೋದು ಇಂಜಿನ್ನು ಎಮ್ಮಾಕ್ ಇಂಜಿನ್ ಇದು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಇದು ಎಮ್ಮಾಕ್ ಇಂಜಿನ್ನು, ಮಹೀಂದ್ರಾ ಎಮ್ಮಾಕ್ 140 ಮಹೀಂದ್ರಾದು ಎಮ್ಮಾಕ್ ಇಂಜಿನ್. ಇದು ತುಂಬ ಚೆನ್ನಾಗಿದೆ. ಬ್ಯಾಟ್ರಿನೂ ಕೂಡ ನೋಡ್ಬೋದು, ಆಂಬ್ರಾನ್ ಬ್ಯಾಟ್ರಿ ಎಲ್ಲ ಇದೆ. ತುಂಬ ಕ್ಲಾಸ್ ಆಗಿದೆ ವೆಹಿಕಲ್ಲು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ಬೋದು ಇಂಜಿನ್ ಸ್ಟಾರ್ಟ್ನೂ ಕೂಡ ಆಗಿದೆ, ಎಷ್ಟು ಸ್ಮೂತ್ ಆಗಿದೆ ನೋಡ್ಬೋದು ಇಂಜಿನ್ನು. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅಷ್ಟು ಸ್ಮೂತ್ ಆಗಿದೆ ಗಾಡಿ, ತುಂಬ ಚೆನ್ನಾಗಿದೆ ವೆಹಿಕಲ್ಲು. ವೆಲ್ ಮೇಂಟೈನ್ ಮಾಡಿರೋದು, ಡೀಸೆಲ್ ಇಂಜಿನು, ಸ್ಮೂತಾಗಿ ಪೆಟ್ರೋಲ್ ಇಂಜಿನ್ ಥರ ಮೇಂಟೈನ್ ಮಾಡಿದ್ದಾರೆ. ಓಡಿಸ್ತಾ ಇದ್ದಾರೆ ಗಾಡಿ, ನೀವು ಗೊತ್ತಾಗಲ್ಲ ಗಾಡಿ ಹೋಗ್ತಾ ಇದೆ, ಅಷ್ಟು ಸ್ಮೂತ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ಎಲ್ಲ ನೋಡಿದ್ದೀರಾ. ಬನ್ನಿ ಇವಾಗ ಪ್ರೈಸು ಮತ್ತು ಇದು ಏನು ಪ್ರೈಸ್ ಹೇಳ್ತಾ ಇದ್ದಾರೆ, ಏನು ಫೀಚರ್ಸು, ಎಷ್ಟು ಹೇಳ್ತಾರೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿದ್ದೀರಾ ನಿಮಗೆ ರೈಟ್ ಓನ್ ಎಲ್ಲ ಗಾಡಿದು ಕಂಡೀಷನ್ ತೋರಿಸಿದ್ದೀನಿ. ಇಂಟೀರಿಯರ್ ಆಗಲಿ, ನಿಮಗೆ ಎಕ್ಸ್ಟೀರಿಯರು, ಟೈರ್ಸ್ ಕಂಡೀಷನ್ ಆಗಲಿ, ನಿಮಗೆ ಆಲ್ಮೋಸ್ಟ್ ಬೂಟ್ ಸ್ಪೇಸ್ ಎಷ್ಟು ಸಿಗುತ್ತೆ ನಿಮಗೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಲಸ್ ಇಂಜಿನ್ ಕೂಡ ನಿಮಗೆ ಓಪನ್ ಮಾಡಿ, ಇಂಜಿನ್ ಬಾನೆಟ್ ಓಪನ್ ಮಾಡಿ ನಿಮಗೆ ಇಂಜಿನ್ ಕೂಡ ತೋರಿಸಿದ್ದೀನಿ. ಆ್ಯಂಡ್ ಮೇನ್ ನಿಮಗೆ ಇಂಜಿನ್ ಸ್ಟಾರ್ಟ್ ಮಾಡಿ ತೋರಿಸಿದ್ದೀನಿ. ಇಂಜಿನ್ ವೀಡಿಯೋನ ನೋಡ್ಕೊಳ್ಬೋದು ನೀವು. ಎಲ್ಲ ಸೌಂಡ್ ಎಲ್ಲ ಇಂಜಿನ್ ಸ್ಮೂತಾಗಿ ಮೇಂಟೈನ್ ಮಾಡಿದ್ದಾರೆ, ಪೆಟ್ರೋಲ್ ಇಂಜಿನ್ ಥರ ಮೇಂಟೈನ್ ಮಾಡಿದ್ದಾರೆ. 77,000 ಓಡಿಸಿರೋದು ರೆಕಾರ್ಡೆಡ್ ವೆಹಿಕಲ್ಲು. ಇದು ಬಂದುಬಿಟ್ಟು ಡೀಟೇಲ್ಸ್ ಆಗಲಿ 2014 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು. ಇನ್ಶೂರೆನ್ಸ್ನು ಕೂಡ ರನ್ನಿಂಗ್ ಇದೆ. ವೆಹಿಕಲ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ ನೀವು ತೊಗೊಂಡೋಗ್ಬೇಕು ಡೀಸೆಲ್ ಆಗಿ ಯೂಸ್ ಮಾಡಿ. ಅಂದರೆ ರೀಸೆಂಟ್ಲಿ ಸರ್ವಿಸ್ನು ಕೂಡ ಕಸ್ಟಮರ್ ಮಾಡಿದಂತ ನಮಗೆ ಅಪ್ಡೇಟ್ ಕೊಟ್ಟರು ಫ್ರೆಂಡ್ಸ್. ಪ್ರೈಸಿಂಗಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದುಬಿಟ್ಟು ಇದಕ್ಕೆ 8,50,000 ಹೇಳ್ತಾ ಇದ್ದಾರೆ. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸು. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಇಲ್ಲಾಂದರೆ ಈ ಗಾಡಿ ಎಲ್ಲ ಬೇರೆ ಗಾಡಿ ಕೂಡ ಬೇಕಾದ್ರೂ ಕೂಡ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಈ ಥರ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 2-3 ಗಾಡಿ ನಿಮಗೆ xuv500 ಸಿಗ್ಬಿಡುತ್ತೆ ನಮಗೆ. ನಮ್ಮ ಶೋರೂಮ್ಗೆ ಒನ್ ಟೈಮ್ ವಿಸಿಟ್ ಮಾಡಿ. ನಮ್ಮ ಶೋರೂಮ್ಗೆ ಬರೋಕ್ಕೆ ಲೊಕೇಶನ್ ಇಂದ ಜಯನಗರ್ 3rd ಬ್ಲಾಕ್, ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್, ಸಾಗರ್ ಕಾರ್ಸ್ ಅಂತ ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಅಂದರೆ ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ನಮ್ಮ ಸಾಗರ್ ಕಾರ್ಸ್ ಶೋರೂಮ್ದು ಲಿಂಕ್ ಹಾಕಿರ್ತೀನಿ. ಅದ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಇಲ್ಲೇನು ಕೂಡ ಗೂಗಲ್ ಮ್ಯಾಪಲ್ಲಿ ಹೋಗಿ ಸಾಗರ್ ಕಾರ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ನಮ್ಮ ಶೋರೂಮ್ದು ಲೊಕೇಶನ್ ಬಂದ್ಬಿಡುತ್ತೆ ಫ್ರೆಂಡ್. ನಮ್ಮ ಶೋರೂಮ್ಗೆ ಒನ್ ಟೈಮ್ ವಿಸಿಟ್ ಮಾಡಿ. ಈ ಗಾಡಿ ಎಲ್ಲ ನಿಮಗೆ ಬೇರೆ ಗಾಡಿಗಳು ಬೇಕು, ಚಿಕ್ಕ ಗಾಡಿಗಳು ಬೇಕಂದ್ರೆ ಕೂಡ ನಮ್ಮ ಹತ್ರ ಆಲ್ಮೋಸ್ಟ್ ಸಿಗುತ್ತೆ ನಿಮಗೆ. ನಮಗೆ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಕಾಲ್ ಮಾಡ್ಬೋದು, ಇಲ್ಲಾಂದ್ರೆ ವಾಟ್ಸಪ್ ಮಾಡ್ಬೋದು. ನಿಮಗೆ ಯಾವ ಗಾಡಿ ಬೇಕಂತ ಅದೇ ಗಾಡಿ ನಾನು ಫೋಟೋಸ್ ಬೇಕಂತ ಕಳ್ಸ್ಕೊಡ್ತೀನಿ, ಇಲ್ಲಾಂದ್ರೆ ವೀಡಿಯೋನು ಕೂಡ ಹಾಕಿರ್ತೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡೋಕ್ಕಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಈ ಥರ ಒಳ್ಳೆ ಗಾಡಿಗಳು ನಮ್ಮ ಶೋರೂಮಿಂದ ಸಿಗುತ್ತೆ ಅಂತ ಹೇಳ್ಕೊತೀನಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅವತ್ತಂಗ ಗುಡ್ ಬೈ.